ನಮಸ್ಕಾರ. ನನ್ನ ಹೆಸರು ಛಾಯಾಕುಮಾರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 13 ನಮ್ಮ ಪರಿಸರದಲ್ಲಿರುವ ಪಾಠದಲ್ಲಿ ನಾನು ಸೆಮಿನಾರ್ ಮಾಡುತ್ತಿದ್ದೇನೆ. ಮೊದಲನೆಯದಾಗಿ ನಮ್ಮ ಪರಿಸರ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತಲಿರುವ ಪ್ರಾಣಿ, ಪಕ್ಷಿ, ಗುಡ್ಡ, ಬೆಟ್ಟ ಇವುಗಳೆಲ್ಲ ಪರಿಸರ ಅಂತ ಕರೀತಾರೆ. ಹಾಗಾದ್ರೆ ಇವತ್ತಿನ ಅಧ್ಯಾಯವೇ ಪರಿಸರ. ಈ ಅಧ್ಯಾಯದಲ್ಲಿ ನಾವು ಮೊದಲನೇ ಅವಧಿಯಲ್ಲಿ ಯಾವ ಯಾವ ಕಲಿಕಾಂಶಗಳನ್ನು ಕಲಿಯುತ್ತೇವೆ ಎಂದರೆ ಪರಿಸರದ ಪರಿಚಯ, ಪರಿಸರ ವ್ಯವಸ್ಥೆಯ ವಿಧಗಳು, ಪರಿಸರದಲ್ಲಿ ಮೂಲಭೂತ ಘಟಕಗಳು. ಮೊದಲನೇದಾಗಿ ಪರಿಸರದ ಪರಿಚಯವನ್ನು ನೋಡೋಣ. ಈಗಾಗಲೇ ನಾವು ಒಂದು ವರ್ಷದಲ್ಲಿ ಯಾವ ಯಾವ ದಿನಾಚರಣೆಗಳನ್ನ ಆಚರಿಸುತ್ತೇವೆ ಎಂದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಜನವರಿ 26ರಂದು ಗಣರಾಜ್ಯೋತ್ಸವ ಆಗಿರ್ಬೋದು, ಹಾಗೆ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ಪರಿಸರವು ನಮ್ಮ ಜೀವನದ ಉಳಿಯುವಿಕೆಗೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ನಾವು ಪರಿಸರವನ್ನು ರಕ್ಷಿಸಬೇಕು ಮತ್ತು ಸಂರಕ್ಷಿಸಬೇಕು. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ನೀವು ಎಲ್ಲಾದ್ರೂ ಓದಿರ್ಬೋದು, ಪರಿಸರಕ್ಕೆ ಹಾನಿ ಆಗುತ್ತಿದೆ. ಯಾಕಂದ್ರೆ ಪರಿಸರಕ್ಕೆ ಯಾರಿಂದ ಹಾನಿ ಆಗುತ್ತೆ ಅಂದ್ರೆ ನಮ್ಮಿಂದನೇ ಹಾನಿ ಆಗುತ್ತೆ. ಯಾಕಂದ್ರೆ ಮಾನವನ ವಿವಿಧ ಚಟುವಟಿಕೆಗಳಿಂದ ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ನಾವು ಆ ಪರಿಸರ ಹಾನಿ ಆಗುವುದನ್ನ ತಡೆದರೆ ನಮಗೆ ಪರಿಸರವು ಅವಶ್ಯಕತೆ ಆಗುತ್ತದೆ. ನೀವು ಪರಿಸರ ಎನ್ನುವ ಪದವನ್ನು ಚಿರಪರಿಚಿತ ಆಗಿರ್ಬೋದು, ನೀವು ಕೇಳಿರ್ಬೋದು. ಹಾಗಾದ್ರೆ ಪರಿಸರ ಎಂದರೇನು ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಪರಿಸರ ಎನ್ನುತ್ತೇವೆ. ಅಥವಾ ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಸರ ಎಂದು ಕರೆಯುತ್ತೇವೆ. ಈ ಪರಿಸರದಲ್ಲಿ ಜೈವಿಕ ಘಟಕಗಳು ಇವೆ, ಅಜೈವಿಕ ಘಟಕಗಳು ಇವೆ. ಜೈವಿಕ ಮತ್ತು ಅಜೈವಿಕ ಘಟಕಗಳು ಜೀವಿಗಳ ಉಳಿಯುವಿಕೆಗೆ ಪರಿಣಾಮಕಾರಿಯಾಗಿವೆ. ಈ ಅಜೈವಿಕ ಘಟಕಗಳು ಮತ್ತು ಜೈವಿಕ ಘಟಕಗಳು ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಮುಂತಾದವುಗಳು ನಮ್ಮ ಪರಿಸರದಲ್ಲಿ ಕಂಡು ಬರ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪರಿಸರದಲ್ಲಿ ಕಂಡುಬರುವ ಎಲ್ಲಾ ಜೀವಿಗಳನ್ನು ಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಮಣ್ಣು, ಗಾಳಿ, ನೀರು ಇತ್ಯಾದಿಗಳನ್ನು ಪರಿಸರದಲ್ಲಿ ಕಂಡು ಬರುವುದಕ್ಕೆ ಅಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ. ಈ ಅಜೈವಿಕ ಮತ್ತು ಜೈವಿಕ ಘಟಕಗಳು ನಮ್ಮ ಪರಿಸರದಲ್ಲಿರುವ ಎಲ್ಲಾ ವಸ್ತುಗಳಿಗೆ ಪ್ರಭಾವಿತ ಬೀರುತ್ತವೆ. ಹೇಗಂದ್ರೆ ಈಗ ಗಾಳಿ ಇದ್ರೆ ನಮಗೆ ಉಸಿರಾಡಲು ಅವಕಾಶ ಇರುತ್ತೆ, ಹಾಗೆ ನೀರಿಲ್ದೆ ಇದ್ರೆ ನಮಗ್ ಬದುಕಲು ಸಾಧ್ಯನೇ ಇಲ್ಲ. ಮತ್ತೆ ಮಣ್ಣಿಲ್ಲ ಅಂದ್ರೆ ನಮ್ಗೆ ಉಳಿಯುವಿಕೆಗೆ ಸ್ಥಾನನೇ ಇಲ್ಲ. ಹಾಗಾಗಿ ನಾವು ಆ ಜೈವಿಕ ಮತ್ತು ಅಜೈವಿಕ ವಸ್ತುಗಳನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾದ್ರೆ ಪರಿಸರ ಶಾಸ್ತ್ರ ಎಂದರೇನು? ಪರಿಸರ ಶಾಸ್ತ್ರ ಎಂದರೆ ಜೀವಿಗಳು ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆಯ ಹಾಗೂ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಶಾಖೆಗೆ ಪರಿಸರ ಶಾಸ್ತ್ರ ಎಂದು ಕರೆಯುತ್ತೇವೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಎಕಾಲಜಿ ಎಂದು ಕರೆಯಲಾಗುತ್ತದೆ, ಅಥವಾ ಇದನ್ನು ಪರಿಸರದ ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷಲ್ಲಿ ಎನ್ವೈರನ್ಮೆಂಟಲ್ ಸೈನ್ಸ್ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಪರಿಸರದ ಮೂಲಭೂತ ಘಟಕ ಯಾವುದು ಅಂದ್ರೆ ಪರಿಸರ ವ್ಯವಸ್ಥೆ. ಈ ಪರಿಸರ ವ್ಯವಸ್ಥೆಯ ಬಗ್ಗೆ ತಿಳಿಯೋಣ. ಈಗ ಪರಿಸರ ವ್ಯವಸ್ಥೆ ಅಂದ್ರೆ ನಾನಾಗ್ಲೇ ಹೇಳ್ದ ಹಾಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಇಲ್ಲಿ ಕಂಡು ಬರ್ತವೆ. ಒಂದೇ ಜೀವಿಯ ಸಮುದಾಯವು ಒಂದು ಪರಸ್ಪರ ಒಂದನ್ನೊಂದು ಅವಲಂಬಿಸಿರುವ ಪರಸ್ಪರ ಪರಿಪೂರ್ಣತೆಯ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಪರಿಸರದ ಜೊತೆಗೆ ಅಜೈವಿಕ ಅಂಶಗಳನ್ನು ಮತ್ತು ಜೈವಿಕ ಅಂಶಗಳನ್ನು ಒಳಗೊಂಡಿರುವ ವ್ಯವಸ್ಥೆಯೇ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆಯಲ್ಲಿ 2 ವಿಧಗಳಿವೆ: ನೈಸರ್ಗಿಕ ಪರಿಸರ ವ್ಯವಸ್ಥೆ, ಕೃತಕ ಪರಿಸರ ವ್ಯವಸ್ಥೆ. ಈ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂದ್ರೆ ನಿಸರ್ಗದಲ್ಲಿ ತನ್ನಂತೆ ತಾನು ಉಂಟಾಗುವ ಪರಿಸರದ ವ್ಯವಸ್ಥೆಗೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ.
ಕೃತಕ ಅಂದ್ರೆ ಮಾನವನ ನಿರ್ಮಿತ. ಮಾನವನ ನಿರ್ಮಿತಗಳಿಂದ ಯಾವ ಯಾವ ವಸ್ತುಗಳು ಪರಿಸರದಲ್ಲಿ ಉತ್ಪತ್ತಿಯಾಗಿದ್ದಾವೋ ಅವುಗಳನ್ನು ಕೃತಕ ಪರಿಸರ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಈ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ 2 ವಿಧಗಳಿವೆ. ಜಲ ಪರಿಸರ ವ್ಯವಸ್ಥೆ, ಇನ್ನೊಂದು ಭೂ ಪರಿಸರ ವ್ಯವಸ್ಥೆ. ಜಲ ಪರಿಸರ ವ್ಯವಸ್ಥೆ ಅಂದ್ರೆ ನೀರಿನಲ್ಲಿ ವಾಸಿಸುವ ಪರಿಸರದ ವ್ಯವಸ್ಥೆಗಳಿಗೆ ಜಲ ಪರಿಸರ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಭೂ ಪರಿಸರ ವ್ಯವಸ್ಥೆ ಅಂದ್ರೆ ಭೂಮಿಯ ಮೇಲೆ ವಾಸಿಸುವ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಭೂ ಪರಿಸರ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಜಲ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಸಿಹಿ ನೀರು ಪರಿಸರ ವ್ಯವಸ್ಥೆ, ಉಪ್ಪು ನೀರು ಪರಿಸರ ವ್ಯವಸ್ಥೆ. ಈ ಸಿಹಿ ನೀರು ಪರಿಸರ ವ್ಯವಸ್ಥೆಯು ಸಾಮಾನ್ಯವಾಗಿ ನದಿ ಮತ್ತು ಕೆರೆಗಳಲ್ಲಿ ಕಂಡುಬರುತ್ತದೆ. ಉಪ್ಪು ನೀರು ಪರಿಸರ ವ್ಯವಸ್ಥೆಯು ಸಾಮಾನ್ಯವಾಗಿ ಸಮುದ್ರ ಮತ್ತು ಸಾಗರಗಳಲ್ಲಿ ಕಂಡುಬರುತ್ತದೆ. ಈ ಕೃತಕ ಪರಿಸರಕ್ಕೆ ಉದಾಹರಣೆ ಪೈರುಗದ್ದೆ, ಉದ್ಯಾನ, ಮತ್ಸ್ಯಾಗಾರ. ಈ ನಾವು ಉದ್ಯಾನವನವನ್ನ ನಾವು ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಉದ್ಯಾನವನದಲ್ಲಿ ಕೃತಕ ಪರಿಸರ ಎಂದು ಕರೆಯುತ್ತಾರೆ ಏಕೆ? ಏಕಂದ್ರೆ ಅದು ಮಾನವನ ನಿರ್ಮಿತ ಪರಿಸರವಾಗಿರುತ್ತದೆ. ಮಾನವರು ಎಲ್ಲರೂ ಸೇರಿ ಅದನ್ನು ನಿರ್ಮಿಸಿರುತ್ತಾರೆ. ಹಾಗಾಗಿ ಅದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಲ್ಲ, ಕೃತಕ ಪರಿಸರ ವ್ಯವಸ್ಥೆ ಆಗಿದೆ. ಈಗ ಮತ್ಸ್ಯಾಗಾರವನ್ನು ನಾವು ತಯಾರಿಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳೇನೆಂದರೆ ಮೀನಿಗೆ ಈಜಲು ಮುಕ್ತ ಸ್ಥಳಾವಕಾಶ ಅಂದ್ರೆ ದೊಡ್ಡ ಗಾಜಿನ ತೊಟ್ಟಿ ಬೇಕಾಗುತ್ತೆ. ಮತ್ತೆ ಆಮ್ಲಜನಕ, ನೀರು ಮತ್ತೆ ಆಹಾರದ ವ್ಯವಸ್ಥೆಯನ್ನು ಕೂಡ ಬೇಕಾಗುತ್ತೆ. ಆಮ್ಲಜನಕವನ್ನು ಪಂಪ್ ಸಹಾಯದಿಂದ ಅದಕ್ಕೆ ಪೂರೈಸಿದರೆ ನಮಗೆ ಮತ್ಸ್ಯಾಗಾರ ತಯಾರಾಗುತ್ತದೆ. ನಿಮಗೆ ಇನ್ನೊಂದು ಪ್ರಶ್ನೆ ಮೂಡಬಹುದು, ನಾವು ಮತ್ಸ್ಯಾಗಾರದ ಬಗ್ಗೆ ಶುಚಿಗೊಳಿಸುತ್ತಿರಬೇಕು ಏಕೆ? ಏಕಂದ್ರೆ ಮತ್ಸ್ಯಾಗಾರದಲ್ಲಿ ತ್ಯಾಜ್ಯ ವಸ್ತುಗಳು ವಿಕಟಿಸಲು ಸಾಧ್ಯವಿಲ್ಲ. ಏಕಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ವಿಕಟಕಗಳು ಇರುವುದಿಲ್ಲ. ಅಲ್ಲಿ ಶೈವಲಗಳು ಬೆಳೆಯುತ್ತಿರುತ್ತವೆ. ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ಇತರೆ ಶೈವಲಗಳು ಸೇರಿ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಹಾಗಾಗಿ ಮತ್ಸ್ಯಾಗಾರವನ್ನು ನಾವು ಶುಚಿಗೊಳಿಸಬೇಕಾಗಿದೆ. ಮತ್ತೆ ಇನ್ನೊಂದು ಪ್ರಶ್ನೆ ಮೂಡಬಹುದು ನಿಮ್ಗೆ, ಕೆರೆ ಮತ್ತು ಸರೋವರಗಳಲ್ಲಿ ಹೀಗೆ ಶುಚಿಗೊಳಿಸಬೇಕು. ಕೆರೆ ಮತ್ತು ಸರೋವರಗಳಲ್ಲಿ ಶುಚಿಗೊಳಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಅಲ್ಲಿ ಹೆಚ್ಚಿನ ವಿಕಟಕಗಳು ಇರುತ್ತವೆ. ಉದಾಹರಣೆಗೆ ಪ್ರಾಣಿ ಪಕ್ಷಿಗಳು ಎಲ್ಲ ಅಲ್ಲಿ ವಾಸಿಸುವುದರಿಂದ ಹೆಚ್ಚಿನ ವಿಕಟಕಗಳು ಸಿಗುತ್ತವೆ. ಹಾಗಾಗಿ ವಿಕಟಿಸಲು ಅಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ಎಂದು ಹೇಳ್ತಾ ನನ್ನ ಸೆಮಿನಾರ್ ಅನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.